9ನೇ ಅಧ್ಯಾಯ ರಾಜವಿದ್ಯಾ ರಾಜಗುರು ಯೋಗ. ಅಲ್ಲಿ ಏನ್ ಬರೀತಾರೋ ಶಂಕರ್ 8ನೇ ಅಧ್ಯಾಯದೊಳಗ ಏನ್ ಹೇಳಿತು ಅಂತಂದ್ರ ಅದಕ್ಕ ಅಭ್ಯಾಸ ಯೋಗವನ್ನು ಹೇಳಿ, ಅರ್ಚರ ಮಾರ್ಗವನ್ನು ಹೇಳಿ, ಮತ್ತೇನ್ ಹೇಳಿತಿ ಭೂಮ ಮಾರ್ಗವನ್ನು ಹೇಳೈತಿ. ಇದಂ ತೂತಿ ಗುಹ್ಯತಮಂ ಪ್ರವಕ್ಷಾಮಿ ಅನಸೂಯೆ ಜ್ಞಾನಂ ವಿಜ್ಞಾನಂ ಯಜ್ಞ ಅಥವಾ ಮೋಕ್ಷಸಿ ಶುಭಾರ್ಥ. 9ನೇ ಅಧ್ಯಾಯದ ಮೊದಲನೇ ಮಂತ್ರದಲ್ಲಿ ಬರೆಯಾಗ ಏನ್ ಹೇಳ್ತಾರೋ ಇವೆಲ್ಲ ಮುಕ್ತಿ ಕಾರಣದ. ಹಾಗಾದ್ರೆ ನೀವ್ ಹೇಳುವಂತ ಕ್ರಮ ಮುಕ್ತಿ 8ನೇ ಅಧ್ಯಾಯದಾಗ ಹೇಳಿದಂತ ಮೋಕ್ಷ ಆಗತ್ತೆ ಕ್ರಮದಿಂದ. ನಾವು ಜೀವನದ ಈ ಶರೀರ ಬೀಳು ತನಕ ಅವ್ಯಾಹತವಾಗಿ ಚಿಂತನೆ ಮಾಡಬೇಕು. ಆಯ್ತ ಕಾಲಾಂತರದಲ್ಲಿ ಹೋಗಿ ನಮ್ಮ ಮುಕ್ತಿ ಆಯ್ತು. ಇನ್ನು ಇದಕ್ಕಿಂತ ಮತ್ತೆ ಬೇರೆ ಯಾವ್ದು ಅಂದ್ರ ಅದ ಬೇರೆ ಆದ ಜ್ಞಾನ ಮಾರ್ಗವನ್ನ ಹೇಳ್ತಾರೆ. ಬೇರೆ ಅದೇನೈತಿ, ಇಲ್ಲೇ ಮುಕ್ತಿ, ಇಲ್ಲೇ ಸುಖ, ಇಲ್ಲೇ ಬಿಡ. ಎಲ್ಲಿ ದೇಶಾಂತರಕ್ಕೆ ಎಲ್ಲಿ ಕಾಲಾಂತರಕ್ಕೆ ಹೋಗುದ ಅವಶ್ಯಕತೆ. ಹಂಗಾದ್ರೆ ಇದಂ ತೂತೆ ಗುಹ್ಯತಮಂ ಅಲ್ಲಿ ಹೇಳೈತಿ. ಇದ ಇನ್ನು ಹೇಳುದು ಗುಹ್ಯ. ಆ ಭಾಷೆಯಲ್ಲಿ ಹೆಂಗೈತಿ, ತರತಮ ಪ್ರತ್ಯಯಗಳದಾವ. ತರ ಪ್ರತ್ಯಯ ಇಬ್ಬರಲ್ಲಿ ಆ ಹುಡುಗ ನನಗೆ ಹೆಚ್ಚು, ಇಬ್ಬರಲ್ಲಿ ತರತಮ. ತಮ ಪ್ರತ್ಯಯ ಎಲ್ಲದಕ್ಕಿಂತಲೂ ಹೆಚ್ಚು. ಹುಡುಗ ಎಲ್ಲರೊಳಗೆ ಶಾಣೆ ಆದ, ತಮ ಪ್ರತ್ಯಯ. ಅವ ಇಬ್ಬರೊಳಗೆ ಹುಡುಗೊಬ್ಬ ಶಾಣೆ ಆದ, ತರ ಪ್ರತ್ಯಯ. ಹಂಗಾದ್ರೆ ಇದಕ್ಕೇನ್ ತರು, ಇದಂ ಗುಹ್ಯತಮಂ. ಕರ್ಮ ಗುಹ್ಯವಾಗುತ್ತೆ, ಉಪಾಸನೆ ಗುಹ್ಯ ತರವಾಗುತ್ತೆ, ಜ್ಞಾನ ಗುಹ್ಯ ತಮವಾಗುತ್ತೆ. ಇದಂ ಗುಹ್ಯತಮ. ಯಾಕ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಉತ್ಕೃಷ್ಟವಾದ ಜ್ಞಾನ, ಎಲ್ಲಕ್ಕಿಂತಲೂ ಉತ್ಕೃಷ್ಟ. ಯಾಕಂತಂದ್ರೆ ಅದ ನನ್ನ ಏನ್ ಆದಾಗ್ಬೇಕು, ಇದಾಗ್ಬೇಕು, ಆಚೆಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಏನೊಂದು ತಲೆಯೊಳಗೆ ನಮಗ ಬಂಧನದ ವಾತಾವರಣ ಇರ್ತಕ್ಕಂಥದ್ದು ಅದನ್ನೆಲ್ಲ ತೆಗೆದು ಹಾಕಿಬಿಡ್ತೀವಿ. ಅದಕ್ಕೆ ಮತ್ತ ವೇದಗಳ ಮೂಲ ರಹಸ್ಯ ಏನು, ಜೀವನ ಪರಮಾತ್ಮ. ಜೀವನನ್ನ ಏನ್ ಮಾಡ್ಬೇಕಾಗೈತಿ, ಪರಮಾತ್ಮ. ದೇಹವನ್ನ ಪರಮಾತ್ಮನ ಮಾಡಕ್ ಬತ್ತಿ ಕುಡಿದಿಲ್ಲ. ನಾವೆಲ್ಲ ದೇಹ ಹಿಡ್ಕೊಂಡ ಪರಮಾತ್ಮ ಆಗಕ್ ಹೊಂಟಿದ್ವಿ. ನಮ್ಮತ್ ಮೂಢರು ಯಾರು ಈ ದೇಹದಿಂದ ಎಂದೂ ಪರಮಾತ್ಮನಲ್ಲಿ ಬೆರಿಲಕ್ ಸಾಧ್ಯ. ಯಾಕ ಇದೆಲ್ಲ ಅಶುಚಿ ಐತಿ, ದುಃಖ ಐತಿ, ಅನಿತ್ಯ. ಹಂಗಾದ್ರೆ ಆ ಜ್ಞಾನ ಹೆಂಗೈತಿ, ನಹಿ ಜ್ಞಾನೇನ ಸದೃಶಂ ಪವಿತ್ರ. ಅಪವಿತ್ರವಾದ ಈ ದೇಹವನ್ನ ಪವಿತ್ರವಾದಂತ ಪರಮಾತ್ಮನಲ್ಲಿ ಒಂದೇ ಮಾಡಕ್ ಬರಂಗಿಲ್ಲ. ಹಂಗಾದ್ರೆ ಜ್ಞಾನದಿಂದ ಇದರ ಅಪವಿತ್ರತೆಯನ್ನು ತೆಗೆದ ಮೂಲ ಜ್ಞಾನ ಪವಿತ್ರ ಐತೆ ಅನ್ನೋದು ಮನಸ್ಸಿಗೆ ಬರ್ತು ಅಂತಂದ್ರೆ ನಾವು ಗುಹ್ಯತಮವಾದ. ಮತ್ತೇನ, ಎಲ್ಲ ಜೀವಿಗಳಲ್ಲಿ ಅದು ಒಂದೇ ಪರಮಾತ್ಮನ ಅಂಶ ಐತ್ಲ. ಗಿಡ ಗಂಟಿ, ಪಶು ಪಕ್ಷಿ, ಕ್ರಿಮಿ ಕೀಟಾದಿಗಳು, ಮನುಕುಲ, ಸ್ತ್ರೀ ಪುರುಷರು, ಇವರೆಲ್ಲರಲ್ಲಿ ಇರುವಂತಹದ್ದೇನಾಗೈತಿ. ಹಾಗಾದ್ರ ಅದನ್ನ ತಿಳಿದ ಮೇಲತ್ತ ಯಾರಲ್ಲಿನೂ ರಾಗನೂ ಬರುವುದಿಲ್ಲ, ಯಾರಲ್ಲಿ ದ್ವೇಷನೂ. ಜ್ಞಾನ ಅಷ್ಟು. ಅದಕ್ಕೆ ಗುಹ್ಯತಮ. ಇದಂ ತೂತೆ ಗುಹ್ಯ. ಅಲೋ ಅರ್ಜುನ, ಇದನ್ನ ನಿನಗೆ ರಹಸ್ಯವಾದದ್ದಕ್ಕಿಂತಲೂ ಎಲ್ಲದರಲ್ಲಿ ರಹಸ್ಯವಾದದ್ದನ್ನ ನಿನಗೆ ಹೇಳ್ತಾನೆ. ಗುಹ್ಯತಮ ಇದಂ ತೂತೆ ಗುಹ್ಯತಮಂ ಪ್ರವಕ್ಷಾಮಿ ಅನಸೂಯೆ. ಅಸೂಯೆ ಇಲ್ಲ, ಅಸೂಯ ರಹಿತನ ಆದವನಿಗೆ ಜ್ಞಾನ ಆಗುತ್ತೆ. ಅಸೂಯೆ ಇತ್ತು ಅಂತಂದ್ರೆ ಅವನು ನೋಡೋಣ, ಅವ ಯಾರು ಹೇಳ್ತಾನ ಬಿಡು ಮರೆ, ಅವನು ನಮ್ಮಂಗನ ಉಣ್ತಾನ ತಿಂತಾನ ಎಲ್ಲಾ ಮಾಡ್ತಾನ. ನೀವು ಅವ್ನ ಮುಂದ್ ಹೋಗಿ ಕೂತ್ ಕೇಳ್ತೀರಿ ಯಾನರಿ ಆಗ್ತೈತಿ, ಅಳಗೋಗ ಬಿಡ್ರಿ. ಹಿಂಗ್ ಬರಾಕೈತಂದ್ರ ಅದ ಅಸೂಯ ಭಾವ ನಮ್ಮಲ್ಲಿ ಮಳಿ ಕೊಡದಿರ್ತೈತಿ. ಜ್ಞಾನಕ್ಕೆ ಪ್ರತಿಬಂಧಕ ಐತಿ, ಜ್ಞಾನ ಉದಯ ಇಲ್ಲ ಬಿಡು. ಜ್ಞಾನ ಉದಯ ಆಗಿದ್ರೆ ಬಿಡುವತಕ್ಕ ಅಸೂಯೆ ಭಾವ ನಮ್ಮಲ್ಲಿ ಒಂದು ವೇಳೆ ನೆಲೆಗೊಂಡಿತ್ತಂದ್ರ ನಾವ್ ಯಾರನ್ನೂ ಸಮರ್ಪಕವಾಗಿ ನೋಡಂಗ. ನಾವ ಯಾರನ್ನಾರಿ ಸಮರ್ಪಕವಾಗಿ ನೋಡ್ತೀವನ, ಅಸೂಯ ಭಾವ ಎಲ್ಲಾರಲ್ಲಿ. ಅವ ಯಾನದ ನೋಡ, ಅವನಿಲ್ಲ.
ಇವ ಯಾರು ಎಲ್ಲಾರನು ಅವ್ ಹಂಗದ ನೀವು ಅವ್ರ ಹಂಗದಾರತ್ತ ನೀ ಹಂಗದಿ ನಾ ಎಲ್ಲ ಹಿಂಗ್ ಹೇಳ್ತಾರ. ಹಂಗಾದ್ರೆ ಪರಮಾತ್ಮ ತಾನು ಅನಸೂಯವಿ. ಅಸೂಯ ಅಸೂಯೆ ಅಂತ ಅಂದ್ರೇನು? ಸಂಸ್ಕೃತ ಭಾಷೆ. ಕನ್ನಡದೊಳಗ ಈರ್ಷ್ಯೆ ನೋಡಿ, ಈರ್ಷ್ಯೆ. ಈರ್ಷ್ಯೆ ಬಹಳ ಕೆಟ್ಟ. ಯಾತರಿಂದರೆ ಅಣ್ತಾಂಬರ್ ಜಗಳ ಆಡ್ಯಾರ. ಒಂದೇ ತಾಯಿ ಮಕ್ಕಳು ಸಹೋದರ. ಅಕ್ಕಿ ಕಾಳು ಒಗಿಲ ಕರ್ಯಕ ಅಲ್ಯಾರ್ದು ಹೋಗಿತನ್ ಕರಿ ನಿನ್ನದು ಅಕ್ಕಿ ಕಾಳು ಹೋಗಿ ಅಂದಿಲ್ ನೋಡ. ಅಲ್ಯಾರ್ದು ಹೋಗಿತನ್ ತಾನ ಇವನ್ ಅಕ್ಕಿ ಕಾಳು. ಅಂತದೇನಪ್ಪಾ ಈರ್ಷ್ಯೆ? ಏಸ್ ದಿನ ನಾವ್ ಇಲ್ಲಿ ಇರಾವ್ರದು? ಈ ಭೂಮಿ ಮೇಲೆ ಇನ್ನು ಏಸ್ ದಿನ ಇರಾವ್ರದು? ಯಾಕೆ ನಮ್ಮಲ್ಲಿ ಈರ್ಷ್ಯೆ ಬರ್ಬೇಕು? ಕರಿಲಕ್ ಬಂದಾನಂತ ಅಂದ್ರೆ ಹೋಗ್ಬೇಕು, ಅಕ್ಷಾರೋಪಣ ಮಾಡ್ಬೇಕು. ಬಂದಾನ ಬರ್ಲಿಲ್ಲ ಅಂತಂದ್ರೆ ಹಿಂಗತಿರ್ತೈತಿ. ಬಾಂದ್ರನು ಅದೇನ್ ಹಿಂದ್ ಮಾಡ್ಯಾನೋ ಮಾಡಿ. ನಮ್ಮಲ್ಲಿ ಹಿಂದ್ ಮಾಡಿದ್ದಕ್ಕೆಲ್ಲ ಕ್ಷಮಾಗುಣದ ಭಾವ ಬರಬೇಕು. ಮಾಡಿದ್ದನ್ನ ಹಿಡ್ಕೊಂಡು ಕೂತೀವಂತ ಅಂದ್ರ ನೀ ಮಾಡಿದ್ದ ನೀ ಹಿಡ್ಕೊಂಡು ಕೂತಿ, ಅವ್ ಮಾಡಿದ್ದ ಅವ್ ಹಿಡ್ಕೊಂಡು ಕೂತ, ಈ ಸಹೋದರತ್ವ ಭಾವನೆ ಯಾವಾಗ ಉಳಿದು ನಮ್ಮಲ್ಲಿ? ಹಂಗಾದ್ರೆ ಈರ್ಷ್ಯೆ ನಮ್ಮನ್ನ ಎಂದೂ ಹೃದಯದ ಬೆಸುಗೆ ಮಾಡುದು, ಹೃದಯದ ಬೆಸುಗೆ ಆಗುದು. ಬರೇ ಈರ್ಷ್ಯಾನ ಮಾಡೋದು. ಸಾಹಿತಕ ಯಾನ್ ಮಾಡಿ ಸತ್ತ ಅಂದ್ರ ಮಂದಿ ಹೇಳ್ತಾರೋ ಬರೇ ಈರ್ಷ್ಯಾನ ಮಾಡಿತು ಒಬ್ಬ ಊತಕ, ಅದಕ್ಕೆ ಯಾನ್ ತಿಳಿಯಾಗ ದೇವ್ರಿಗೆ ಹತ್ತಾರ ಕೊಟ್ಟು ದೇವ್ರಿಗೆ ತಂದು ಹಚ್ತಾರ ಅದನ್ನು. ಹಾಗಾದ್ರೆ ಈ ಅಸೂಯೆ ಭಾವವನ್ನ ಅಳಿಸಿದ ಅಂದ್ರ ಆ ಪರಮಾತ್ಮ ತಾನು ಅನಸೂಯವಿ. ನೀ ಅಸೂಯ ರಹಿತ. ಪರಮಾತ್ಮನ ಮ್ಯಾಲ ತೆತ್ತಿ ಅಸೂಯೆ ಭಾವ ಮಾಡ್ಲಿಲ್ಲ ಯಾವ? ಅರ್ಜುನ್. ದುರ್ಯೋಧನ ಅವ ಪಾಂಡವ ಪಕ್ಷಪಾತಿ ಅದಾನ. ಕೃಷ್ಣ ಅಂದ್ರ ಚಲೋ ಅಂತ ತಿಳಿದಾರೆ ನೀವು. ಯಾಕಪ್ಪ ನಮ್ಮನ್ನ ಹಿಡಿಬೇಕಲ್ಲ? ಅವನಲ್ಲೇನು ದ್ವೇಷ ಇದ್ದಿದ್ದಿಲ್ಲ. ಧರ್ಮ ಆ ಕಡೆ ಐತಿ ನೋಡು. ನೀವ್ ಯಾವ ದೇವ್ರಿಗೆ ಹೋಗ್ರಿ ಧರ್ಮವಂತರು ಇದ್ದೀವಿ ಅಂದ್ರನ ನಮ್ಮ ಕಡೆ ನಮ್ಮಂಗ ಮಾತಾಡ್ತೈತಿ. ಅಧರ್ಮ ಇದ್ದೀವಿ ಆ ದೇವ್ರಿಗೆ ಹೋದ್ರ ಅದ್ ಕೆಲ್ಸನ ಮಾಡುದಿಲ್ಲ. ಯಾ ದೇವ್ರಿಗೆ ಹೋಯ್ತು ನೋ ಮಾರಾಯ, ಯಾನು ನೀ ಇದ್ದದ್ದು ನೋಡ್ಕೊಂಡಿಲ್ಲ ದೇವ್ರ ಏನ್ ಮಾಡ್ತಾರೆ? ಹಂಗಾದ್ರೆ ನಾವ್ ಎಲ್ಲಿ ಹೋದ್ರು ನಾವು ಮೊದಲು ಧರ್ಮವಂತರು, ಅಸೂಯ ರಹಿತರು ಆಗಿದ್ದೀವಿ ಅಂತಂದ್ರೆ ನಮಗ ಭಾವನೆ. ಅಸೂಯೆ ಏನೈತಂದ್ರೆ ಸಹೋದರರಲ್ಲಿ, ಮಕ್ಕಳಲ್ಲಿ ಅಸೂಯೆ. ನೀ ನನಗೆ ಗೊತ್ತಿರ್ತಾರ, ನೀ ನನಗ ಸರಿ ನೀ ಅದು ಗೊತ್ತಾ ನೀವು? ಅದನ್ನ ಮುಂದಿನ ನಾವು ಅನುಗುಣದ ನಿಮ್ಗೆ ತಿಳಿದೇ ಇರ್ತದೆ. ಅಷ್ಟು ವಿಚಿತ್ರ ಅಲ್ಲ. ನಾ ಇಂಥ ಅಸೂಯೆ ಮಾಡೋದ ಇರ್ಬೇಕಪ್ಪ. ನೋಡು, ತಂದೆಯಾಗಿ ಅಂದ್ರೆ ಮಕ್ಕಳು ಒಂದಿಷ್ಟು ಹೆಚ್ಚು ಕಡಿಮೆ ಮಾಡೋ ಸ್ವಭಾವ. ಒಂದೇ ತರದ ಭಾವನೆಗಳು ಇರುವುದಿಲ್ಲ. ಒಬ್ಬ ಒಳ್ಳೆಯವ್ರಂತಾನು ಹೋಗ್ತೇನೆ. ನಿನಗ್ಯಾಕೆ ಕೆಟ್ಟವನ್ ಕೆಟ್ಟ ನೋಡುದು ಬಂದೈತಿ? ನೀ ತಂದೆಯಾಗಿ ನನಗೆ ಕೆಟ್ಟವನ ಮೇಲೂ ಅಟ್ಟ ಇರು, ಚಲೋ ಇದ್ದವನ ಮೇಲೂ ಅಟ್ಟ ಇರು. ನಿಂದೊಂದು ಕರ್ತವ್ಯ ಮಾಡು. ಚಲೋ ಇದ್ದವನ್ ಹಿಡ್ಕೊಳ್ಳೋದು, ಕೆಟ್ಟ ಇದ್ದವನಿಗೆಲ್ಲ ಸಿಕ್ತಂದ್ರೆ ನಿನ್ನ ಅಸೂಯೆ ಭಾವ ಮುಂದೊಂದು ದಿನ ಏನ್ ಮಾಡ್ತದ? ಅದು ವಿಪರೀತ ಹೋಗ್ಬಿಟ್ಟು ತಂದೆ ನಾಕಿ ಏನ್ ಸಾರ್ಥಕತೆ ಉಳಿತೈತಿ. ಹಾಗಾದ್ರೆ ಅಸೂಯೆ ಭಾವವನ್ನು ತೆಗೆದು ನೀನ್ ನಿನ್ನ ಕರ್ತವ್ಯ ಮಾಡಿದಂದ್ರೆ ಊರ್ ಹಿರಿಯರ್ತಾರೋ ಏನೋ ನಿನಗೆಲ್ಲ ಮಾಡೋದೆಲ್ಲ ಮಾಡ್ಯಾನ, ನಮ್ಮ ಬಗ್ಗೆ ಯಾಕೆ ಹಂಗ ಭಾವನೆ ಮಾಡ್ತೀವಿ ಹೇಳ್ತಾರೆ ಸರ್. ಹಂಗಂತ ಹೇಳಿ ದುರ್ಯೋಧನನಿಗೆ ಯಾಕೆ ಒಳಿತಾಗಲಿಲ್ಲ ಅಂದ್ರ ಪಾಂಡವರ ಕಡೆನೂ ದ್ವೇಷ, ಕೃಷ್ಣ ಪರಮಾತ್ಮನ ಮೇಲೂ ದ್ವೇಷ. ಹಿಂಗ ದ್ವೇಷ ಆಗೋಣದ್ರಿಂದ ತನ್ನ ಇಡೀ 101 ಅಣ್ಣ ತಮ್ಮರನ್ನೆಲ್ಲ ಕಳ್ಕೋತ, ರಾಜಕೀಯ ಕಳ್ಕೋತ ಎಲ್ಲಾ ವಿಪರೀತ ಆಯ್ತು. ಹಂಗಾದ್ರೆ ಇಲ್ಲಿ ನಾವು ಹಿಂಗ ಅಸೂಯೆ ಇದ್ದೀವ ಅಂತ ಅಂದ್ರ ಎಂದೂ ಪರಮಾತ್ಮನ ಕಡೆ ಮುಖ ಆಗ್ಬಿಡುದಿಲ್ಲ. ಮತ್ತ ಆಗಿದ್ರೆ ಬಿಡ್ಲಿ, ಕುಟುಂಬದೊಳಗೆ ಬೇರಿ ಬಿಡುದಿಲ್ಲ, ಸಮಾಜದಲ್ಲಿ ಬೇರಿ ಬಿಡುದಿಲ್ಲ. ನಮ್ಮ ಬದುಕು ವ್ಯರ್ಥ ಆಯ್ತು. ನೋಡ್ರಿ ನೀವ, ನಾನೊಬ್ಬ ನನ್ನ ಸಂಸಾರ ಮಾಡಕತ್ತೇನೆ ಅಂದ್ರೆ ನನ್ನ ಒಬ್ಬನಿಂದ ಆಗುದಿಲ್ಲ, ಇನ್ನಿತರ ಸಹಾಯ ಸಹಕಾರಗಳು ಬೇಕಾಗ್ತಾವ. ಅಸೂಯೆ ಭಾವನೆ ಇತ್ತಂದ್ರೆ ನಮ್ಮನ್ನ ಯಾರ್ಯಾರು ಕರೆದು ಏನಾರೇ ನಮಗೂ ಯಾವ್ದಾದ್ರು ಒಂದು ಸಾಮಾನ್ ಬೇಕಾದ್ರೆ ಕೊಡ್ತಾರೇನು? ಅಡ ಮಾರ ಈಗ ಸಾಮಾನ್ ಬೇಕಾಗಣ ಬಂದಾನ ಅವನು ಬೆಂಕಿ ಬಿಡಿ. ಈ ಅಸೂಯೆ ಭಾವ ನಮ್ಮನ್ನ ನಾಶ ಮಾಡ್ತಿರ್ತೈತಿ. ನಾನು ಹಂಗಾದ್ರೆ ಪರಮಾತ್ಮ ಏನ್ ಹೇಳ್ತಾನು? ಇದಂ ತೂತೆ ಗುಹ್ಯತಮಂ ಪ್ರವಕ್ಷಾಮಿ ಅಸೂಯೆ ಇಲ್ಲದ ಜ್ಞಾನಂ ವಿಜ್ಞಾನಂ ಯಜ್ಞಾತ್ವ. ಉಪನಿಷತ್ತಿನಲ್ಲೇ ಇದ್ದಂತ ಜ್ಞಾನವನ್ನ ನನ್ನಿಂದ ಕೇಳ್ಕೊಂಡ ವಿಜ್ಞಾನ ಅನುಭವಕ್ಕೆ ಮಾಡ್ಕೊಂಡೆ ಅಂದ್ರ ಅದಕ್ಕೆ ವಿಜ್ಞಾನ. ಉಪನಿಷತ್ತಿನಲ್ಲಿ ಜ್ಞಾನ, ಆ ಜ್ಞಾನ ನಮ್ಮಲ್ಲಿ
ಪ್ರವೇಶ ಆಗ್ಬೇಕಲ್ಲ. ನನ್ನಟ್ಟಕ್ಕೆ ನಾನ ಪ್ರವೇಶ ಮಾಡ್ಕೊತನಂತಂದ್ರ ಸಾಧ್ಯ ಆಗುದಿಲ್ಲ. ಯಾಕ ಅದನ್ನ ತಿಳ್ಕೊಂಡ ನಮ್ಮನ್ನ ತಲೆಯಾಗ ಸೇರ್ಸಂತ ಒಬ್ಬ ಬೇಕು. ನಮ್ಮಷ್ಟಕ್ಕ ನಾವು ನೋಡ್ಕೊಂಡಾಗ ವಿಪರೀತ ಭಾವನೆಗಳು ಮೂಡ್ಲಕತ್ತಾವ. ಮತ್ತೇನಾಗಿರ್ತೈತಿ, ಆಗಿನ ಕಾಲದ ಗುರುಗಳ ಆಗಿನ ಕಾಲದ ಶಿಷ್ಯರಿಗೆ ತಕ್ಕಂಗ ದೃಷ್ಟಾಂತ ಕೊಡ್ತಾರ. ಈಗಿನ ಕಾಲದ ಗುರುಗಳ ಈಗಿನ ಕಾಲಕ್ಕ ತಕ್ಕಂಗ ದೃಷ್ಟಾಂತ ಕೊಟ್ರ ಒಪ್ಪಬಹುದು. ಹಳಿ ದೃಷ್ಟಾಂತ ಕೊಟ್ಟಿವ್ ಅಂದ್ರ ಈಗ ಎಲ್ಲಿ ಯುಗ ಎಲ್ಲಿ ಹೊಂಟೈತಿ ಗೊತ್ತೈತಿಲ್ಲ. ಯಾರು ಹೇಳ್ತಾರ ಮಳ್ಳ ನಡಿ, ಇಲ್ಲಿ ಹೇಳ್ತಾನ ಸದ್ದ ನಡಿ, ವಿಜ್ಞಾನ ಈಗ ಸ್ಯಾಟಲೈಟ್ ಉಡಾವಣೆ ಆಗ್ತೈತಿ, ಚಂದ್ರಲೋಕ ಹೊಂಟದಿ, ಚಂದ್ರದಾನತ್ತ ಮಾಂಗದಾನತ್ತ, ಅಲ್ಲಿ ಅವ್ ದೇವ್ರ ಮಾಡಿದ ಇದನ್ನೇ ಒಪ್ಪನು ನಡಿ ಅಂತ ಹೇಳ್ತಾರ. ಹಂಗಾದ್ರೆ ಈಗಿನ ತಕ್ಕಂಗನ ಹೇಳ್ಬೇಕಲ್ಲ. ವಿಜ್ಞಾನವನ್ನ ಸಮರ್ಪಕವಾಗಿ ತರ್ಕನ್ನ ಬಳಸ್ಕೊಂಡು ಈ ವಿಜ್ಞಾನವನ್ನ ಬಳಸ್ಕೊಂಡು ನೀ ಜ್ಞಾನ ತಿಳಿತೀನಿ ಅಂದ್ರ ಅದ ಒಂದು ಶತಾಂಶ ನಿನಗೆ ಒಳ್ಳೇದು ಮಾಡ್ತೈತಿ. ವಿಜ್ಞಾನ ಕೆಟ್ಟಲ್ಲ, ಅದು ತರ್ಕಕ್ಕ ಒಟ್ಟ ಅದಕ್ಕ ಸಮನ್ವಯ ಮಾಡುವಂತ ಒಂದು ಬುದ್ಧಿ ನಮ್ಮಲ್ಲಿ ತಯಾರಾಗ್ತದೆ. ಅದಕ್ಕೆ ಈಗಿನ ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಅಂದ್ರ ಯಜ್ಞಾತ್ವ ಅದನ್ನ ಜ್ಞಾನ ವಿಜ್ಞಾನ ಸಮರ್ಪಕವಾಗಿ ನಮ್ಮಲ್ಲಿ ತಲೆಯಾಗಿ ಮೂಡಿತು ಅಂತಂದ್ರ ಯಜ್ಞಾತ ಅನುಭವಕ್ಕೆ ಬಂತು. ನಿಜವೇ ಕಾಣು ಇದಿರಿಟ್ಟಂತೆ ಸುಜನನೆ ಕರಗತ. ಅದ ಅನುಭವಕ್ಕೆ ಬತ್ತಂದ್ರ ಹಿಂಗ ಹೇಳತಾನ, ಏನ್ಪಾ ದೇವರನ್ನ ಹಿಂಗೆಲ್ಲ ನೋಡ, ಎಲ್ಲಿ ಅಲ್ಲೆಂದು ಪೂಜಿಸಲಿ, ಶಿವನಿಲ್ಲದ ಠಾವ ಪೂಜಿಸಲಿ, ಎಲ್ಲಿಲ್ಲಪ್ಪ ಪರಮಾತ್ಮ. ಹಂಗಾದ್ರ ಅನುಭವಕ್ಕೆ ಬತ್ತಂದ್ರ ಈ ತರದ ಭಾವನೆಗಳ ನಮ್ಮಲ್ಲಿ ಸ್ಪಂದನ ಮಾಡಕ್ಕಿತ್ತು ಅಂದ್ರ ಇಲ್ಲೆಲ್ಲ ನೋಡ್ಲ. ಕಲ್ಲೊಳಗು ಶಿವ, ಮಣ್ಣೊಳಗು ಶಿವ, ಎಲ್ಲಿ ನೋಡಿದೊಡ ಅಲ್ಲಿ ಬರಿತನಾಗಿ. ಹಂಗಾದ್ರ ಜ್ಞಾನಂ ವಿಜ್ಞಾನಂ ಯಜ್ಞಾತ್ವ ಅದನ್ನ ತಿಳ್ಕೊಂಡೆ ಅಂದ್ರ ಏನ್ ಮಾಡ್ತಿ, ಇದರಿಂದ ಸಂಸಾರ ಸಾಗರದಿಂದ ಬಿಡುಗಡೆ. ಯಜ್ಞಾತ್ವ ವಿಮೋಕ್ಷಶಿ ಅಶುಭಾತ್. ಸಂಸಾರ ಯಾವಾಗೂ ಶುಭ ಮಾಡುದಿಲ್ಲ. ಸುಮ್ಮನ ಅದ ಅಶುಭ ಆಯ್ತತ್ತ ನಾವು ಶುಭವಾದ ಇದನ್ನ ಕೇಳಕ್ ಹೋಗ್ತೀವಿ. ಮುಹೂರ್ತ ಅದು ಸ್ವತಕ್ಕ ಅದು ಶುಭ ಇತ್ತಂದ್ರ ಯಾಕೆ ಕೇಳುದ? ಸಂಸಾರ ಸ್ವತಕ್ಕ ಶುಭ ಆಯ್ತೇನು? ಶುಭ ಇತ್ತಂದ್ರ ಅಲ್ಯಾಕ ಹೋಗಿ ಕೇಳುದು? ಎಂದ್ ಮುಹೂರ್ತ ಐತಿ ನೋಡ್ರಿ ಏಕಿಕಾಲಕ್ಕ, ಒಟ್ಟ ಶುಭ ಆಯ್ತು ಎಂದ್ ಹೋಗಿತೀವಿ ನಾವು ಕೇಳಕ್ ಹೋಗ್ತಾನ ಇಲ್ಲ. ಎಂದ್ ತೀರ್ಕೊಂಡು ನೋಡ್ರಿ ನಮ್ ಮನ್ಯಾಗ ಅದಕ್ಕೆ ಏನ್ ಆಕೈತಿ? ತಗರ್ಪು ಅವ ಬತ್ತಿಗೆ ಅಲ್ಲ, ಅವ ಅಂಚಕದಾಗ ಸರ್ ಕನಿಷ್ಠ ನಕ್ಷತ್ರ ನೀ 1 ವರ್ಷ ಮನಿದು. ಯಾಕ? ಸಂಸಾರ ಇರುದ ಅಶುಭ. ಸಂಸಾರದೊಳಗೆ ನಮ್ಮ ಬದುಕ ಅಶುಭದೊಳಗೆ ನಡೆದೈತಿ. ನಿನ್ನೆ ಮನಗಾಣ ಚಲೋ ಇತ್ತು ನಮ್ಗೆಲ್ಲ, ಹಿಂದೇನಾಗೈತಿ? ನಾನೇನು ಸುಮ್ಮ ಕೂತೀನಿ ಒಬ್ಬ ಬಂದದ್ದು ಬರತಕ್ಕದ. ಯಾಕ? ಸಂಸಾರ ಅಂದ್ರ ಅಶುಭವಾದದ್ದು. ಅದಕ್ಕೆ ನಾವ ಶುಭ ಮಾಡ್ಕೊಂಡು ಅದನ್ನ ಶುಭ ಮಾಡುದ. ಹಂಗಾದ್ರೆ ಇದರಿಂದ ಯಾವಾಗ ಬಿಡುಗಡೆ ಆಗ್ತೈತಿ ಅದಕ್ಕೆ ಅಂತಂದ್ರ ಯಾವಾಗ ನನ್ನನ್ನು ತಿಳಿತಿ ನೋಡ. ವಿಮೋಕ್ಷಶಿ ಅಶುಭ, ಸಂಸಾರದ ಈ ಅಶುಭದಿಂದ ಬಿಡುಗಡೆ. ಅವ್ರಿಗೇನ ಚಂದ್ರ ಸೂರ್ಯರು ನೀನಿ ರಾಹು ಕೇತು ಅವ್ರ ತಾರ ಹೆಂಗ ನಾವ್ ಹಂಗೈತಿವನ? ಹಂಗಿಲ್ಲ. ಯಾಕ ಅಂತಂದ್ರೆ ಬುಧವಾರ ದಿನ ಸಾಯ್ಬಾರ್ದಾಗಿತ್ತು. ನಾನು ಸೋಮವಾರ ದಿನ ಸಾಯ್ತಿದ್ರೆ ಬಹಳ ಚಲೋ. ಹೌದು, ಸೋಮವಾರ ದಿನ ಸಾಯ್ಬೇಕು, ಶ್ರಾವಣದಾಗ ಸಾಯ್ಬೇಕು, ಎಲ್ಲಾ ಕರಿಪ್ಪ ಇವ್ ಹಿಂಗ ಸಾಯ್ತಾನ. ಅದರಾಗ ಪ್ರದೋಷ ಬಾಳ ಎಲ್ಲ. ಹಾಗಾದ್ರೆ ಇಂಥ ಅಶುಭವಾದ ವ್ಯವಹಾರಗಳು ಎಷ್ಟೋ ಅದಾವ. ಸಂಸಾರ ಗೃಹಸ್ಥರಿಗೆ ಪಾರಮಾರ್ಥಕ್ಕೆ ಬೇಕಾದ ಯುಕ್ತಿಗಳನ್ನ ಹೆಂಗ್ ಒದಗಿಸಿಕೊಡ್ತೈತಿ ಅಂದ್ರ ಈ ಅಶುಭಗಳನ್ನ ನಾವು ನೋಡಾಗ ಬರೀ ಶಾಸ್ತ್ರ ಕೇಳುದ ನಮ್ಮ ಶೈಲಿ ಆಗಬಾರ್ದ, ಶಾಸ್ತ್ರ ಹೇಳುದ ನಮ್ಮ ಶೈಲಿ ಆಗಬಾರ್ದ. ಈ ಅಶುಭಗಳ ಸಂಸಾರ ಅಂತಾರು ಏನೇನು ಮೂಲದಿಂದ ಅಶುಭ ಆಗ್ತೈತಿ ನೋಡ್ಕೋತ ಹೋದೆವು ಅಂತಂದ್ರ ದಿನಕ್ಕೆ ಇಂದೊಂಥರ ತೋರಿಸ್ತ, ನಾಳೆ ಒಂಥರ ತೋರಿಸ್ತ, ನಾಡ್ದ ಒಂಥರ ತೋರ್ಸಾಕತ್ತೈತಿ. ಹಂಗಾದ್ರೆ ಈ ಸಂಸಾರ ಅಶುಭ ಮನದಟ್ಟ ಇಲ್ಲೇ ಕೇಳ್ಕೊಂಡ್ ಇಟ್ಟಕ್ಕ ಬಗೆಹರಿಸಿದ್ವಿ ಅಂತಂದ್ರ ಅಶುಭ ಐತಿ ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ.
ಹಸನಾಗಿ ದೇವ್ರ ಪೂಜೆ ಮಾಡಪ್ಪ. ಮ್ಯಾಲ ನೀರ್ ಹೊಕ್ಕೊಂಡ ಒಳಗ್ ಏನೈತಿ? ಅಶುಭನ ಐತಿ. ಒಳಗಿಂದ ದೇವ್ರಿಗೆ ಗೊತ್ತೈತೋ ಇಲ್ಲೋ? ಅವ ಮಾಡಿದವನಾನ. ಇದಕ್ಕೆ ಎಷ್ಟ ನಾವು ಶೌಚಕ್ಕೆ ಕೂತ್ರು ತೂಕಕ್ಕೆ ಬೇಕಾದಷ್ಟು ಇಟ್ಕೊಂಡನ ಮಲ ಹೊರಗಾಗ್ತೈತೆ. ಮೂತ್ರ ತೂಕಕ್ಕೆ ಬೇಕು ಎಷ್ಟು ಇಟ್ಕೊಂಡನ ಮೂತ್ರ ವಿಸರ್ಜನೆ ಆಗುದು. ಹಂಗಾದ್ರೆ ಒಳಗ ಮಲ ಮೂತ್ರ ಐತಿ, ರಕ್ತ ಮಾಂಸ ಎಲು ಮೊದಲ ಇವೆಲ್ಲ ಅದಾವ. ಇವು ಅಶುಭನು ಏನು ಶುಭನು? ಹೇಳುವರಿ ಅಂದ್ರೆ ನನ್ನ ಬಾಯಲ್ಲೇನೋ ಅನ್ಸ್ಬೇಕು, ನಿಮ್ಮ ಭಾವನೆ. ನೀ ಯಾರು ಹೇಳಕ್ ಬಂದಿದ್ ನೋಡು, ನಮ್ಮನ್ ಕೇಳಾಕ್ ಹೋಗ್ಬೇಡಿ. ಹಂಗಾದ್ರೆ ಇದು ಅಶುಭ ಆಯ್ತಪ್ಪ, ಇದನ್ನ ದಿನ ತೊಳಿಬೇಕು. ಪರಮಾತ್ಮನಿಗೆ ಸಲ್ಲಿಸ್ಬೇಕಂದ್ರ ಅಶುಭ ತೊಳಿಬೇಕು. ಪವಿತ್ರತೆ ಹಿಂಗ ತೊಳೆದ ಪವಿತ್ರತೆ ಆಗುದಿಲ್ಲ, ಮನ ಜಳಕ ಮಾಡಿ ಹೊಲಸ್ಬೇಕು. ತನು ಜಳಕ ಎಲ್ಲಾರು ಮಾಡತ್ತಿಲ್ಲ. ಹಿಂಗ ತನು ಜಳಕ ಮಾಡಿದ ಇವತ್ತು ಪರಮಾತ್ಮನಿಗೆ ಯೋಗ್ಯರಾಕಿವನು ಯೋಗ್ಯ. ಹಂಗಾದ್ರೆ ಈ ಅಶುಭವಾದ ಮೋಕ್ಷದಿಂದ ಬಿಡುಗಡೆ ಹೊಂತನಂತೆ ಅಂದ್ರ ನಾನ್ ತಿಳ್ಕೊ, ಆದ ಉಪಾಸನೆ ಬಿಟ್ಟ ಇದು ಜ್ಞಾನ ಅಂತ ಹೇಳ್ತಾನೆ. ಇದರ ಮುಂದೆ ಹೇಳುವಂತಹ ವಿಚಾರಗಳು ಇನ್ನೂ ಮೌಲ್ಯವಾದದ್ದು, ಮೌಲ್ಯವಾದ. ಅದನ್ನೆಲ್ಲ ನಾಳಿನ ಚಿಂತನೆ ಹೇಳಿ ಇಂದಿನ ಈ ಶಾಸ್ತ್ರಕ್ಕೆ ಮಂಗಲವನ್ನು